ಕಾಲವನ್ನು ಸ್ವಾಮಿ ಈ ಸ್ಥಳದಲ್ಲಿ ನೀನು ನಮ್ಮ ಮೂಲಕ ಮಹಿಮೆ ಹೊಂದಿ ಎಂದು ನಾವು ಪ್ರಾರ್ಥಿಸ್ತೀವಿ. ಸ್ವಲ್ಪ ಸಮಯ ನಿನ್ನ ಸಮ್ಮುಖದಲ್ಲಿ ನಾವಿದ್ದು ನಿನ್ನ ಆರಾಧಿಸುವಾಗ, ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಜೊತೆ ಇದ್ದು ನಮ್ಮ ಮೂಲಕ ನೀನು ಮಹಿಮೆ ಹೊಂದಿ ಎಂದು ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಮ್ಮ ಜೀವಿತದಲ್ಲಿ ನೀನು ಇರುವುದು ಬಹಳ ಪ್ರಾಮುಖ್ಯವಾದದ್ದು. ನನ್ನನ್ನು ಬಿಟ್ಟು ನೀನೇನು ಮಾಡಲಾರಿರುವುದ ನೀನು ವಾಕ್ಯ ಕರ್ತನೆ, ನೀನೇ ಸಹಾಯ ನಮ್ಮ ಜೊತೆ ಗಮನಿಸಿ ಜನಮಾನ ಮಹಿಮೆ ಸಲ್ಲಿಸುತ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ಅತಿ ಪರಿಶುದ್ಧಗಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಕರ್ತನೆ. ಒಂದು ಚರಣವನ್ನು ಹಾಡಿ ನಾವು ದೇವರನ್ನ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಯೆಹೋವಾ ನೀನೇ ಮಾಡಿದ ಸಹಾಯ ನೆನೆದು ನಾವು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ, ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲುಹಿಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಸಲುಹಿಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಯೆಹೋವಾ ನೀನೇ ಮಾಡಿದ ಸಹಾಯ ನೆನೆದು ನಾವು ಸಲ್ಲಿಸುವೆ ಕೃತಜ್ಞತೆಯ. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ ಎಲ್ ಶಡಾಯ್, ನನ್ನ ಜೊತೆ ನೀನೇ ನನ್ನ ಬಾಳಿನ ಕೋಟೆಯು. ಕರ್ತನೆ, ನಿನ್ನನ್ನು ಆರಾಧಿಸ್ತೇವೆ, ಕೊಂಡಾಡ್ತೇವೆ. ಅಪ್ಪ, ನೀನು ಯೋಗ್ಯನು, ಸರ್ವಶಕ್ತನು, ಪರಿಶುದ್ಧನು, ನೀನಿದ್ದ ಹಾಗೆ ನಿತ್ಯ ನಿರಂತರವಿರುವಂಥ ದೇವರೇ, ನಿನಗೆ ಸ್ತೋತ್ರಪ್ಪ. ಈಗ ಸ್ವಲ್ಪ ಸಮಯ ನಿನ್ನ ವಚನಗಳನ್ನು ಧ್ಯಾನ ಮಾಡಿ ಮುಗ್ತಾ ಇದ್ದೇವೆ. ನಾವು ಕಲಿಯುವಂಥ ಮನಸ್ಸು, ಅಪ್ಪ ಸ್ವೀಕರಿಸುವಂಥ ಮನಸ್ಸು, ಬಿಡುಗಡೆ ಹೊಂದುವಂಥ ಮನಸ್ಸು, ಆ ನಂಬಿಕೆ ಸ್ಥಿರವಾಗಿ ನಮ್ಮಲ್ಲಿ ಒದಗಿಸಿಕೊಡುವುದಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಆರಾಧನೆ ಸಮಯವನ್ನು ನಮ್ಮನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಅಲ್ಪ ಸಮಯ ನಿನ್ನ ವಚನಗಳನ್ನು ಧ್ಯಾನ ಮಾಡಿ ಹೋಗುವಾಗ ನಿಮ್ಮ ಜೊತೆಗಾರನಾಗಿದ್ದು ನಮ್ಮನ್ನು ನಡೆಸಿ ನಮ್ಮ ಮೂಲಕ ನೀನು ಎಲ್ಲ ಸ್ತುತಿಗಳ ಮಾನ ಮಹಿಮೆ ಆರಾಧನೆ ಪ್ರಶಂಸೆ ನಿಮಗೆ ಸಲ್ಲಿಸ್ತೇವೆ. ನಮ್ಮ ಹೃದಯ ಧ್ಯಾನ, ನಮ್ಮ ಬಾಯಿ ಮಾತುಗಳು ಸತತವಾಗಿ ನೀವು ಬಂಧಿಸಿ ನಜರೇತಿನ ಯೇಸು ಕ್ರಿಸ್ತನ ಅತಿ ಪರಿಶುದ್ಧಗಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಪರಲೋಕದ ತಂದೆ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸುಂದರವಾದ ಸಾಯಂಕಾಲ ವೇಳೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. ಮತ್ತೊಂದು ಅರ್ಥ ನಿಮ್ಮ ಮಧ್ಯದಲ್ಲಿ ನಾವು ಬಂದು ದೇವರ ವಾಕ್ಯವನ್ನು ನಾವು ಬೋಧಿಸುವ ಹಾಗೆ ಹಂಚುವ ಹಾಗೆ ಕೊಟ್ಟಿರುವಂಥ ಒಂದು ಉತ್ತಮವಾದ ಸಮಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಕೆಲವೊಂದು ಯೋಚನೆಗಳು ದೇವರನ್ನ ಹೃದಯದಲ್ಲಿ ಹಾಕಿದ ಕಾರ್ಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 28ನೇ ವಚನವನ್ನು ನಾವು ನೋಡೋದಕ್ಕಿಂತ ಮುಂಚೆ ಕೆಲವೊಂದು ಭಾಗಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಇಲ್ಲಿ ಒಂದು ಸಂಭವ ನಡೀತಾ ಇದೆ. ಯೇಸು ಒಟ್ಟಿಗೆ ಒಂದು ಸಂಭವ, ಆ ಸಂಭವವನ್ನು ನಾವು ನೋಡಿಕೊಳ್ಳೋಣ. ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟಳು. ಅದೇ ಗಳಿಗೆ ಆಕೆ ಮಗಳು ಸ್ವಸ್ಥಳಾದಳು. ನಾಯನೆಂಬ ಊರಿನಲ್ಲಿ ಆದಂಥ ಒಂದು ಘಟನೆಯನ್ನು ಕುರಿತು ನೋಡ್ತೇವೆ. ಅನೇಕ ಸಾರಿ ಯೇಸು ಸ್ವಾಮಿ ಅನೇಕ ಹಳ್ಳಿಗಳನ್ನು ಆರೋಗ್ತಿರುವಾಗ ಇಲ್ಲಿ ನಂಬಿಕೆ ಕುರಿತು ನಾವು ನೋಡ್ತಾ ಇದ್ದೇವೆ. ಅದೇ 21ನೇ ವಚನದಲ್ಲ ನೋಡುವಾಗ, ಯೇಸು ಅಲ್ಲಿಂದ ಹೋಗಿ ತೂರ್ ಸೀಮೆ ಪಟ್ಟಣ ಪ್ರಾಂತಗಳಲ್ಲಿ ಹೋದನು. ಆ ಸೀಮೆಯಿಂದ ಕಾನಾನನ ಒಬ್ಬಳು ಹೊರಟು ಬಂದು, ಸ್ವಾಮಿ, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳು ದೇವದ ಕಾಟದಿಂದ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಒಂದು ತಾಯಿ ತನ್ನ ಮಗಳಿಗೆ ತೋರಿಸುವಂಥ ಪ್ರೀತಿ, ಅಕ್ಕರೆ ನಾವು ನೋಡ್ತೇವೆ. ಈ ಕಾನಾನ ಎಂಬುವ ಪದದ ಅರ್ಥ ನಾವು ನೋಡುವಾಗ ಆಕೆ ಅನ್ಯಳಾಗಿದ್ದು, ಅವರು ದೇವರನ್ನು ಅರಿಯದೆ ಆ ಸ್ತ್ರೀಯಾಗಿದ್ದು. ಆದರೆ ಯೇಸುವಿನ ಕುರಿತು ಆಕೆಗೆ ಮಾಹಿತಿ ಇರ್ಬೋದು. ಆ ಮಾಹಿತಿ ಮೇರೆಗೆ ಯೇಸುವಿನ ಬಳಿಗೆ ಬರುವುದನ್ನು ನಾವು ನೋಡ್ತೇವೆ. ಒಂದು ತಾಯಿ ಮಗಳಿಗೋಸ್ಕರ ಮತ್ತು ಒಂದು ತಂದೆ ಮಕ್ಕಳಿಗೋಸ್ಕರ ಎಷ್ಟೊಂದು ಶ್ರಮೆಗಳನ್ನು ಪಡ್ತಾರೆ ಎಂಬುದನ್ನು
ಹಿಡಿತಾ ಇದೆ. ಇಲ್ಲೊಂದು ಬೇಡಿಕೆ, ಒಂದು ಪ್ರಾರ್ಥನೆ ಇದೆ. ಆ ಮಗಳಿಗೆ ಬಿಡುಗಡೆ ಬೇಕು, ಆ ಮಗಳಿಗೆ ಸ್ವತಂತ್ರತೆ ಬೇಕು, ದೆವ್ವದ ಕಾಟದಿಂದ ಆಕೆಗೆ ಬಿಡುಗಡೆ ಬೇಕೆಂಬುದನ್ನು ತಾಯಿಯ ಒಂದು ಯೋಚನೆ ಆಗಿದೆ. ಇಲ್ಲಿ ನಾವು ನೋಡುವಾಗ 24ನೇ ವಚನವನ್ನು ನಾವು ಧ್ಯಾನಿಸುವಾಗ, ಆಕೆ 23ನೇ ವಚನದ ಕೊನೆ ಭಾಗದಲ್ಲಿ ನೋಡುವಾಗ, ಆಕೆ ಯೇಸುವನ್ನು ಬಿಡಲಿಲ್ಲ, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳಿಸಿಬಿಡು. ಇಲ್ಲಿ ಶಿಷ್ಯರು ಕೂಡ ಆ ಒಂದು ಸ್ತ್ರೀಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಆಕೆ ಕಳಿಸಿಬಿಡು, ಆಕೆ ಬೇಡಿಕೆ ಏನಿದೆ ಆಕೆ ಬೇಡಿಕೆಯನ್ನು ಈಡೇರಿಸಿ ಎಂಬುದಾಗಿ. ಪ್ರಿಯರೇ, ಒಂದು ಸಂಜೆ ವೇಳೆಯಲ್ಲಿ ನಾವು ದೇವರನ್ನ ಕೊಂಡಾಡಲಿಕ್ಕೆ ಬಂದಿದ್ದೇವೆ. ಇವತ್ತು ನಮ್ಮ ಲೋಕದಲ್ಲಿ ಸೈತಾನನ ಆಳ್ವಿಕೆ ಬಹಳಷ್ಟಿದೆ. ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ ಮತ್ತು ಕೂಡ ಕರೋನಾ ಸ್ಟಾರ್ಟ್ ಆಗಿದೆ. ಈ ಒಂದು ಸಾಂಕ್ರಾಮಿಕ ರೋಗಗಳು ಅನೇಕರನ್ನ ಮರಣದ ಹಾದಿಯಲ್ಲಿ ನಡೆಸಿರುವುದಾಗಿದೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಮಕ್ಕಳನ್ನು ಕಾಯುವಂಥ ದೇವರು, ತನ್ನ ಮಕ್ಕಳನ್ನು ಸಂರಕ್ಷಿಸುವಂಥ ದೇವರು, ಆತನ ವಾಕ್ಯವನ್ನು ಕಳಿಸಿ ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ಬಿಡುಗಡೆ ಮಾಡುವಂತವನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ.